ನಮ್ಮ ಕರ್ನಾಟಕ ವಿದ್ಯುತ್ ಇಲಾಖೆಯಲ್ಲಿ ಸುಮಾರು 520 ಪೋಸ್ಟ್ಗೆ ಸಂಬಂಧಪಟ್ಟಂತೆ 6/2/2026 ಮತ್ತೊಂದು ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಇದೊಂದು ಖುಷಿಯ ವಿಚಾರ. ಪರೀಕ್ಷೆ ಇರೋದಿಲ್ಲ, ಮಾತ್ರ ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ನೋಟಿಸ್ ಆಗಿರುವಂತ ಡೇಟು 6/2/2026. ಅಪ್ಲಿಕೇಶನ್ ಯಾವಾಗಿನಿಂದ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ 12/2/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 2 ಮಾರ್ಚ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಈಗ ಮೊನ್ನೆ ಬ್ಯಾಸ್ಕಾಮ್ಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದೆ 140 ಪೋಸ್ಟ್ ಒಂದು. ಈಗ 520 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾವ ಪೋಸ್ಟು, ಸೆಕ್ಷನ್ ಅರ್ಹತೆ, ಯಾವ ರೀತಿಯ ನೇಮಕಾತಿ, ಯಾರು ಅರ್ಜಿ ಸಲ್ಲಿಸಬೇಕು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಅರ್ಧ ನೋಡಿದ್ರೆ ಸ್ವಲ್ಪನೂ ಮಾಹಿತಿ ಅರ್ಥ ಆಗಲ್ಲ, ಮತ್ತೆ ಕಮೆಂಟ್ ಮಾಡ್ತಾರ. ಆದ ಕಾರಣ ಕೊನೆತನಕ ನೋಡಿ. ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೇವೆ. ಮತ್ತೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಫೇಸ್ಬುಕ್ ನಲ್ಲಿ, ಅದ ನಂತರ ಯೂಟ್ಯೂಬ್ ನಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಂಡಲ್ಲ, ಅದೆಲ್ಲ ಮಾಡ್ಕೊಳ್ಳಿ. ಬನ್ನಿ ಒಂದೊಂದೇ ಚರ್ಚೆ ಮಾಡೋಣ. ಇಲ್ಲಿ ಮೊದಲಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಬಗ್ಗೆ ನೋಡಿ. ತುಂಬಾ ಜನ ದಿನಾಂಕ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ. ಅಪ್ಲಿಕೇಶನ್ 12/2/2026 12/2/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಆನ್ಲೈನ್ ನಲ್ಲಿ 2/3/2026 ಅಪ್ಲಿಕೇಶನ್ ಹಾಕೋದು 2/3/2026 ಮಾರ್ಚ್ 2ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ತನಕ ನೀವು ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟು ಆನ್ಲೈನ್ ನಲ್ಲಿ ಇರತ್ತೆ. ಇಲ್ಲಿದೆ ನೋಡಿ, ಈ ಒಂದು ಆನ್ಲೈನ್ ನಲ್ಲಿ ಹಾಕುವಂತ ವೆಬ್ಸೈಟ್. ಮತ್ತೆ ಇನ್ನೊಂದು, ಇಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ನಿಮ್ಮೊಂದು ಅರ್ಹತೆಗಳನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ಅರ್ಹತೆಗಳು, ಪೋಸ್ಟ್ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡೋಣ. ನೋಡಿ, ಮೊದಲನೇದಾಗಿ ಎಷ್ಟೆಷ್ಟು ಪೋಸ್ಟ್, ಯಾವ್ದು ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅಂತ ಅದರ ಬಗ್ಗೆ ನೋಡಿ. ಇಲ್ಲಿ ಮೊದಲನೇದಾಗಿ BE ಅಥವಾ BTech EE ಅಂತ ಹೇಳಿ ಈ ಒಂದು ಇಂಜಿನಿಯರಿಂಗ್ ಹುದ್ದೆಗಳು 130 ಇರತ್ತೆ. ಅಪ್ರೆಂಟಿಸ್ ಸಂಖ್ಯೆಗಳಾಗಿರತ್ತೆ ಇದು. ಅದ ನಂತರ BA ಆಗ್ಬೋದು, BSc, BCom, BBA, BCA, BBM, ಅದ ನಂತರ BE BTech 315 ಪೋಸ್ಟ್. ಮತ್ತು ಡಿಪ್ಲೊಮಾ ಆಲ್ ಬ್ರಾಂಚಸ್ಗೆ ಸಂಬಂಧಪಟ್ಟಂತೆ 72 ಅಲ್ಲ 520 ಪೋಸ್ಟ್ಗಳು ಟೋಟಲ್ ಖಾಲಿ ಇರತ್ತೆ. ಈ ಒಂದು ಪೋಸ್ಟ್ ಇರೋದು ನಮ್ಮ ಒಂದು ಕರ್ನಾಟಕ ವಿದ್ಯುತ್ ಇಲಾಖೆ. ಅದೇ ಯಾವ ಒಂದು ವಿದ್ಯುತ್ ಇಲಾಖೆ? ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ದಲ್ಲಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಎಲ್ಲಿ ಹೇಳಿ? ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ದಲ್ಲಿ, ಅಂದ್ರೆ ಬೆಸ್ಕಾಮು. ಇದು ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಬೆಂಗಳೂರಿನಲ್ಲಿ ಅರ್ಜಿ ಕರೆದಿದ್ದಾರೆ. ಬೆಂಗಳೂರಿನಲ್ಲಿ ಅಪ್ಲಿಕೇಶನ್ ಹಾಕಿ. ಬೆಸ್ಕಾಮು ಟೋಟಲ್ ಆಗಿ 520 ಪೋಸ್ಟ್ 2026 ಮೊಟ್ಟ ಮೊದಲ ಬಾರಿಗೆ ನೇಮಕಾತಿ ಮಾಡ್ಕೋತಿದ್ದಾರೆ. 2024 ಮತ್ತು 25 ಯಾವ ರೀತಿ KPTC ನೇಮಕಾತಿ ಆಗಿತ್ತಲ್ಲ, 2900ಕ್ಕಿಂತ ಅಧಿಕ ಪೋಸ್ಟ್ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿ ಕರೆದಿದ್ರು. ಆ ರೀತಿಯಾಗಲ್ಲ, ಇದು ಸೆಪ್ರೇಟ್ ಒಂದೊಂದು ಇಲಾಖೆಗೆ ಒಂದೊಂದು ರೀತಿಯಾಗಿ ಕರೆದಿದ್ದಾರೆ. ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಈ ಒಂದು ಬೆಸ್ಕಾಂ ಸಂಸ್ಥೆಗೆ ಉದ್ಯೋಗದ ಸ್ಥಳ ಇರೋದು ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಅಂದ್ರೆ ಆಲ್ ಕರ್ನಾಟಕದವರು ಅಪ್ಲಿಕೇಶನ್ ಹಾಕಿದ್ರ ಅಂತ ತಿಳ್ಕೊಳ್ಳಿ. ಈಗ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಬೆಂಗಳೂರಿನಲ್ಲಿ ಕೆಲಸ ಮಾಡಬೇಕು. ಅಲ್ಲೇ ಒಂದು ಟ್ರೈನಿಂಗ್ ತಗೋಬೇಕು. ಅಲ್ಲೇ ಸಂಬಳ ಕೊಡ್ತಾರೆ. ಅಲ್ಲೇ ಒಂದು ರೂಮ್ ಬಾಡಿಗೆ ಅಥವಾ ಅವರ ಒಂದು ವಸತಿ ಇರತ್ತೆ, ಅಲ್ಲಿನೇ ಇರಬಹುದು. ಇದು ಅಪ್ರೆಂಟಿಸ್ಗಳು ಇರೋದ್ರಿಂದ ತಿಂಗಳಿಗೆ 8,000ದಿಂದ 9,008 ರೂಪಾಯಿ ತನ ನಿಮಗೆ ಸ್ಯಾಲ್ರಿಗಳನ್ನ ಕೊಡ್ತಾರೆ. ಇಲ್ಲಿ ನೋಡಿ, 8,000ದಿಂದ 9,008 ರೂಪಾಯಿ ತನ ಸ್ಯಾಲ್ರಿ ಕೊಡ್ತಾರೆ. ಅಂದ್ರೆ ಸ್ಟೀಫಂಡ್ ಪರ್ಮನೆಂಟ್ ಇರೋದಿಲ್ಲ, ಸ್ಟೀಫಂಡ್ ಅಂತ ಇರತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಚರ್ಚೆ ಮಾಡ್ಕೊಳ್ಳಿ. ಇನ್ನು ವಿದ್ಯಾರ್ಹತೆ ಏನಾಗಿರ್ಬೇಕು? ಪದವಿ ಆಗಿರ್ಬೇಕು. PUC ದವರಿಗೆ, ITI ದವರಿಗೆ, SSLC ದವರಿಗೆ ಇದು ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಡಿಪ್ಲೊಮಾ ಪದವಿ BA, BSc, BCom, BBA, ಅದ ನಂತರ BCA ಮತ್ತು BBM, BA, BTech ಇವರಾಗಿರ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ ಪ್ರಮುಖವಾದಂತ ರೂಲ್ಸು. ನಾನು ಮೆಸ್ಕಾಮ್ದಲ್ಲಿ ಕರೆದಾಗನು ತಿಳಿಸ್ಕೊಟ್ಟಿದ್ದೆ, ಇದರಲ್ಲಿ ಕರೆದಾಗನು ತಿಳಿಸ್ಕೊಡ್ತಾ ಇರೋದು. 2021 ನಂತರ 2021 ನಂತರ ಯಾರ್ಯಾರು ಉತ್ತೀರ್ಣರಾಗಿರಲ್ಲ ಈ ನಾನು ಹೇಳಿದಂತ ವಿಷಯದಲ್ಲಿ ಅವ್ರಿಗೆ ಮಾತ್ರ ಅವಕಾಶ ಇರತ್ತೆ. ಪೋಸ್ಟು ಅರ್ಹತೆ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತೆ ಅರ್ಜಿ ಶುಲ್ಕನ ಇರೋದಿಲ್ಲ. ಆಯ್ಕೆ ಪ್ರಕ್ರಿಯೆದಲ್ಲಿ ಸಂದರ್ಶನ ಮಾತ್ರ ಇರತ್ತೆ. ಇದ್ರ ಬಗ್ಗೆ ನಮಗೆ ಈಗ ಸ್ವಲ್ಪ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಉಳಿದಂತ ಮಾಹಿತಿ ಇಲ್ಲಿ ನೋಡಿ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನೇಮಿತ. ನಾನು ಮೊನ್ನೆ ತಿಳಿಸ್ಕೊಟ್ಟಿರೋದು 140 ಮೆಸ್ಕಾಮ್ದು. ಈಗ 6/2/2026 ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಮ್ಮ ಒಂದು ಕರ್ನಾಟಕ ಸರ್ಕಾರದ ಸಂಪೂರ್ಣ ಒಂದು ಒಳಪಟ್ಟಿರುವಂತ ಉದ್ಯಮ ಆಗಿರತ್ತೆ ಇದು. ಅಂದ್ರೆ ಕರ್ನಾಟಕ ಅಂಡರ್ ನಲ್ಲಿ ಬರುವಂತ ಇದು.
ಇಲ್ಲಿ ಏನೇನು ಖಾಲಿ ಇದಾವೆ ಅದೆಲ್ಲ ಪೋಸ್ಟ್ ಬಗ್ಗೆ ವಿವರ ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ಪ್ರಮುಖವಾದ ಪಾಯಿಂಟ್ ನೋಡಿ, ತರಬೇತಿಯಲ್ಲಿ ಅವಧಿ 1 ವರ್ಷ ಮಾತ್ರ ಇರತ್ತೆ. ಮಾತ್ರ ಅಂತ ಕೊಟ್ಟಿಲ್ಲ ಅವರು, ಬರೀ 1 ವರ್ಷ ಕೊಟ್ಟಿದ್ದಾರೆ. ಏನಾದ್ರು ಇತ್ತಂದ್ರೆ ಮುಂದ್ಗಡೆ ನಿಮಗೆ ಪರ್ಮನೆಂಟ್ ಮಾಡಬಹುದು, ಹೇಳಕ್ಕಾಗಲ್ಲ. ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಅದು. ಮತ್ತೆ ಇನ್ನೂ ರೂಲ್ಸ್ ರೆಗ್ಯುಲೇಷನ್ ಇದಾವೆ ತೆಳಗಡೆ, ಇದನ್ನ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಫಾರ್ಮ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಪೋಸ್ಟ್ ಆಫೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ತುಂಬಾ ಜನ ಕೇಳ್ತಾ ಇದ್ದಾರೆ, ಕಟಾಪ್ ಬಗ್ಗೆ ತಿಳಿಸ್ಕೊಡಿ, ಹಂಗೆ ತಿಳಿಸ್ಕೊಡಿ, ಯಾವೊಂದು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು, ಯಾವೊಂದು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬಾರ್ದು ತುಂಬಾ ಜನ ಕೇಳ್ತಾ ಇದ್ದಾರೆ. ಸ್ವಲ್ಪ ಪೋಸ್ಟ್ ದಲ್ಲಿ ಚೇಂಜಸ್ ಮಾಡಿದ್ದಾರೆ, ಅಂದ್ರೆ ಬದಲಾವಣೆ ಮಾಡಿದ್ದಾರೆ. ಈಗ 28,740 ಪೋಸ್ಟ್ ಇತ್ತು ಆಲ್ ಇಂಡಿಯಾದಲ್ಲಿ, ಅದನ್ನ ಕಡಿಮೆ ಮಾಡಿದ್ದಾರೆ, 26,000ಕ್ಕೆ ತಂದಿಟ್ಟಿದ್ದಾರೆ. ಈಗ ಕರ್ನಾಟಕ ರಾಜ್ಯದಲ್ಲೇ ತಗೊಳ್ಳಿ, ಸುಮಾರು 11,023 ಪೋಸ್ಟ್ ಇತ್ತು, ಅದರಲ್ಲಿ ಒಂದು ಪೋಸ್ಟ್ ಅನ್ನ ಕಡಿಮೆ ಮಾಡಿದ್ದಾರೆ, 1,022 ಪೋಸ್ಟ್ ಅನ್ನ ಮಾಡಿದ್ದಾರೆ. ಮತ್ತು ಜಿಲ್ಲಾ ವೈಸ್ ಅದು ಸ್ವಲ್ಪ ಚೇಂಜಸ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಅರ್ಧ ಈಗ ಎಲ್ಲ ಕವರ್ ಆಗಿದೆ, ಅರ್ಧ ಯಾವೊಂದು ಡಿಸ್ಟಿಕ್ ನಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಮತ್ತೆ ಯಾವೊಂದು ಜಿಲ್ಲೆಯಲ್ಲಿ ಎಷ್ಟು ಕಟಾಪ್ ನಿಲ್ಲತ್ತೆ, ಮತ್ತೆ ಎಷ್ಟು ಕಟಾಪ್ ನಿಲ್ಬಹುದು, ಅದ್ರ ಬಗ್ಗೆ ನಾನು ಈಗಾಗಲೇ ಸರ್ಚ್ ಮಾಡಿಕೊಂಡು ಮಾಹಿತಿಯನ್ನು ತಿಳ್ಕೊಂಡು ಅರ್ಧ ಕವರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಉಳಿದಂತ ಅರ್ಧ ಕವರ್ ಆಗೋ ತನಕ ಅಷ್ಟು ವೇಟ್ ಮಾಡಿ, ಎಲ್ಲ ಕವರ್ ಆದ ತಕ್ಷಣ ನಿಮ್ಗೆ ಒಂದು ಸೆಪರೇಟ್ ಆಗಿ ವಿಡಿಯೋ ಬರತ್ತೆ. ಅದನ್ನ ನೋಡ್ಕೊಂಡು ನೀವು ಆಸಕ್ತಿ ಇದ್ದವ್ರು ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಬೇರೆ ಯಾರು ಇದ್ರು ಕೂಡ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತೆ ನನ್ನ ಸಲ ವೇಟ್ ಮಾಡಕ್ ಹೋಗ್ಬೇಡಿ, ತುಂಬಾ ಜನ ಕಾಯ್ಕೋತ ಕುಂತಿದ್ರ. ಎಲ್ಲೆಲ್ಲಿ ಪೋಸ್ಟ್ ಕಡಿಮೆ ಇದಾವ ಅಲ್ಲಿ ಅಂತರೂ ಸ್ವಲ್ಪ ಹಿಂದಿನ ಕಟಾಪನ ನೋಡ್ಕೊಳ್ಳಿ. 2023, 24 ಈ ರೀತಿಯ ಕಟಾಪ ನೋಡ್ಕೊಂಡು ಸ್ವಲ್ಪ 2-3 ವರ್ಷ ಚೆಕ್ ಮಾಡ್ಕೊಳ್ಳಿ. ಮೊದಲನೇ ಲಿಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ನಿಂತಿರತ್ತೆ, 2ನೇ ಲಿಸ್ಟ್ ಅಲ್ಲಿ ಕಡಿಮೆ ನಿಂತಿರತ್ತೆ, 3ನೇ ಲಿಸ್ಟ್ ಅಲ್ಲಿ ಸ್ವಲ್ಪ ಅದಕ್ಕಿಂತ ಕಡಿಮೆ ನಿಂತಿರತ್ತಲ್ಲ 5-6, ಎಲ್ಲೆಲ್ಲಿ ಕಡಿಮೆ ನಿಂತಿರತ್ತಲ್ಲ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಕಡಿಮೆ ನಿತ್ತಲ್ಲೇ ಸ್ವಲ್ಪ 2-3 ಮೊದಲನೇ ಲಿಸ್ಟ್ ಅಲ್ಲಿ ಸ್ವಲ್ಪ ಸೆಲೆಕ್ಟ್ ಆಗಲ್ಲ. 95-96 ಇದ್ದವರು ಸ್ವಲ್ಪ 3ನೇ ಲಿಸ್ಟ್ ಅಲ್ಲಿ ಆದ್ರೂ ಸೆಲೆಕ್ಟ್ ಆಗ್ಬೋದು, 4ನೇ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗ್ಬೋದು. ಇದನ್ನ ಈ ಒಂದು ಮೈಂಡ್ ನಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕೋತ್ ಬರ್ರಿ. ಮೊದಲನೇ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕಂತ ಅಪ್ಲಿಕೇಶನ್ ಹಾಕಿ, ಬಟ್ ಸ್ವಲ್ಪ ಕಡಿಮೆ ಆಗ್ತಾ ಬರತ್ತೆ, ಅದರಲ್ಲಿ ನಿಮಗೆ ಸೆಲೆಕ್ಟ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ನೋಡಿ ಅದ್ರ ಬಗ್ಗೆ ವೇಟ್ ಕೂಡ ಮಾಡಿ, ಅಥವಾ ನೀವು ಅಪ್ಲಿಕೇಶನ್ ಹಾಕೋದು ಕೂಡ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಎಲ್ಲ ಮಾಹಿತಿ ಇನ್ನ ಅರ್ಧ ಆಗಿದೆ, ಇನ್ನು ಅರ್ಧ ಆಗ್ಬೇಕಂದ್ರೆ ಸುಮಾರು ತಡೆ ಹಿಡಿಯುತ್ತೆ. ಆದ ಕಾರಣ ಅಪ್ಲಿಕೇಶನ್ ಹಾಕಿ. ನೀವು ಸ್ವಲ್ಪ ಚೇಂಜಸ್ ಆಗಿದೆ, ಆ ಒಂದು ಪೋಸ್ಟ್ ನೋಟಿಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಪೋಸ್ಟ್ ದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಮತ್ತು ಮೊದಲನೇ ವೆಬ್ಸೈಟ್ ಬೇರೆ ಇತ್ತು, ಈಗ ಹೊಸ ವೆಬ್ಸೈಟ್ ಕೂಡ ಬೇರೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಮೂಲೆಯಲ್ಲಿ ಓದಿಟ್ಟಿದ್ದಾರೆ ಅದ ಈಗ ಫಸ್ಟಿಗೆ ಸಿಗೋದಲ್ಲಿ ವೆಬ್ಸೈಟ್ ಅಪ್ಲಿಕೇಶನ್ ಹಾಕೋದು. ಅದ್ರ ಬಗ್ಗೆ ನಾನು ಈಗ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ. ನೋಡಿ ಈ ಒಂದು ಬೇಸ್ಕಾಮ್ಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿ 520 ಪೋಸ್ಟಿಗೆ ಈಗ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. 12ನೇ ತಾರೀಕಿನಿಂದ 12/2/2026 ಆಸಕ್ತಿ ಇದ್ದವರು ಈ ಒಂದು ಅಪ್ರೆಂಟಿಸ್ 1 ವರ್ಷದ ಸೇವೆಗೆ ಅಪ್ಲಿಕೇಶನ್ ಹಾಕಿ ಈ ಒಂದು ಪೋಸ್ಟ್ ಅನ್ನ ಪಡ್ಕೊಂಡು ಸೇವೆಯನ್ನ ಸಲ್ಲಿಸಬಹುದು. ಅಪ್ರೆಂಟಿಸ್ ಪರ್ಮನೆಂಟ್ ಇರೋದಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಪರ್ಮನೆಂಟ್ ಇದೆ ಅಂತೇಳಿ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ, ಬಟ್ ಪರ್ಮನೆಂಟ್ ಇರೋದಲ್ಲ, ಅಪ್ರೆಂಟಿಸ್ ಮಾತ್ರ ಇರತ್ತೆ.